ಬಗ್ಗೆ ಮಾತು ಹೇಳಿದ್ರ ಈ ಹಳಗಟ್ಟ ನಾವು ಬಿಡಾಗ ಕುಡ್ದಾಗೆ ನಡಿತೀಯಲ್ಲ ನೀನ್ ನಾವು ನಡಿ ಮನೆಗೆ ನಡೀತೀಯಲ್ಲ ಈ ಕಡೆ ನಾನು ಬಾರಿಗೆ ಬೆಂಕಿ ಬಾರಿಗೆ ಬೆಂಕಿ ಅಂತ ನೀನು ನಾವು ನೀನು ನಡಿ ನಡಿ ನಿನ್ನ ಮಗಳ ಸಲುವಾಗಿರ ಕಳೆದ ಜೋಳದ ರಾಶಿ ಬಿಟ್ಟು ಬಂದೇನೋ ಮಾವ ಚಾಟ್ನ ಬಿಡಲಿ ಏನಿನ ಗಾಡಿರ ಯಾರು ಇಲ್ಲವಲ್ಲ. ಓಹೋ, ಸರಿಯಾದ ಸಮಯ 5 ಗಂಟೆ ಆಗಿದೆ. ಕುಮಾರನ ಎದುರಿಗೆ ಹೋಗಿರಬೇಕು. ದೇವ ಮಾರುತೇಶ, ಆಪತ್ಕಾಲದಲ್ಲಿ ಆಸರೆ ಆಗುವ ಈ ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ ತಂದೆ. ನನ್ನ ಅತ್ತಿಗೆ ಹೆತ್ತ ತಾಯಿಯಾಗಿ ಉಳಿಸಿದ ಕೈ ತುತ್ತು ನೆನೆದರೆ ಸತ್ತ ನನ್ನ ಅತ್ತಿಗೆ ನೆನಪು ಕಾಡ್ತಾ ಇದೆ ತಂದೆ. ಸತ್ತ ನನ್ನ ಅತ್ತಿಗೆ ನೆನಪು ಕಾಡ್ತಾ ಇದೆ. ಚಿಕ್ಕಪ್ಪನ ಸರ್ವಾಸ್ತಿ ಹೋದರೂ ಚಿಂತೆ ಮಾಡದ ಈ ಜೀವ ಯಶವಂತ ಮತ್ತು ನನ್ನ ಅತ್ತಿಗೆರಿಗಾಗಿ ಕೊರಗ್ತಾ ಇದೆ. ಕಾಣ್ತಿರುವ ಸಿಡಿ ಕ್ಯಾಸೆಟ್ ಜೊತೆಗೆ ಇದ್ಯಾವ ಚೀಟಿ? ಇದು ನಿನ್ನ ಮಾವ ಯಶವಂತನ ಕೊಲೆ ಮಾಡಿದ ಕ್ಯಾಸೆಟ್. ಇದನ್ನು ಸಮಯ ಬರುವವರೆಗೂ ಯಾರಿಗೂ ತೋರಿಸಬೇಡ. ಇದುವೇ ಸತ್ಯವಾದರೆ ಅವನನ್ನು ಕೊಂದ ಕೊಲೆ ಪಾತಕರನ್ನು ಕೊಲೆ ಮಾಡದೆ ಬಿಡಲಾರೆ. ನೋಡುವಂತಿಲ್ಲ. ಇದರ ವಿಷಯ ನಿನಗೆ ಗೊತ್ತು? ಅದನ್ನು ಗೊತ್ತುಪಡಿಸಿಕೊಳ್ಳುವುದೇ ಈ ಮಾನವನ ಜಾಣತನ. ಕುಮಾರ, ಎಂತ ಜಾಣ ಮರಿಯಪ್ಪ ನೀನು. ನಿನ್ನ ಒಂದೊಂದು ಆಡುವ ನುಡಿ ಕೇಳಿದರೆ ಹಣದ ಒಡಲಿಗೆ ಶಾಂತಿ ಸಿಗುತ್ತದೆ. ಬಾಕಂದ ನಿನ್ನ ಮಾತೇ ಕೇಳುತ್ತೇನೆ. ಈ ಸಂತೋಷ ಸಮಯದಲ್ಲಿ ನಮ್ಮೊಂದಿಗೆ ಕೂಡಿ ಹಾಡುವಾರು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರ ಬಂದರು ದಾಖಲೆಬೇಕು ಸ್ವರ್ಗವೇ ನಮ್ಮೆ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರ ಬಂದರು ದಾಖಲೆಬೇಕು ಸ್ವರ್ಗದ ನಮ್ಮೆ ಸಂಸಾರ. ನಮ್ಮೊಳಗೆ ನಮ್ಮೊಳಗೆ
ಅಣ್ಣ ಈಗ ಬಂದೆಯಾ? ಯಾಕಣ್ಣ ನಿನ್ನ ಕಣ್ಣಲ್ಲಿ ಇಂದೇಕ ಕಣ್ಣೀರು ಬರ್ತಾ ಇದೆ? ಈ ನಿಮ್ಮ ಸಂತೋಷವನ್ನು ಈ ಕಣ್ಣಿನಿಂದ ನೋಡಲಾಗದೆ ನನಗೆ ಸಂತೋಷದ ನೀರು ಬರ್ತಾ ಇದೆ ತಮ್ಮ, ಸಂತೋಷದ ನೀರು ಬರ್ತಾ ಇದೆ. ಸದಾ ನೀನು ಹೀಗೆ ನಗು ನಗುತ್ತಾ ಇದ್ರೆ ಸಾಕಣ್ಣ, ಬರುವ ಎಲ್ಲ ಕಷ್ಟಗಳನ್ನು ನಾನು ಎದುರಿಸುತ್ತೇನೆ. ಹೌದು ಮಾವ, ಈ ಕುಮಾರನನ್ನು ನಾನು ಹೆತ್ತ ತಾಯಿಯಂತೆ ಇವನನ್ನ ಮಗನಂತೆ ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ. ಇಷ್ಟೆಲ್ಲ ಸಂಪತ್ತು ಸೌಭಾಗ್ಯ ತುಂಬ ಈ ಮನೆಯಲ್ಲಿ ನಾನು ಪಾಪಿ ತಮ್ಮ, ನಾನು ಪಾಪಿ. ನಾನೊಂದು ತಪ್ಪು ಮಾಡಿದ್ದೇನೆ, ಕ್ಷಮಿಸಿ ನನ್ನನ್ನು. ಅಣ್ಣ ಎಂದು ತಪ್ಪು ಮಾಡದು ನೀನು, ಎಂದು ತಪ್ಪು ಮಾಡಿರುವೆಯ? ಅದೇನಾದ್ರು ಹೇಳಣ್ಣ. ಶ್ರೀ ಮಾರುದೇಶರ ಸಾಕ್ಷಿಯಾಗಿಯೂ ಅದನ್ನು ನಾನೇ ಹೊತ್ತು ನಿನ್ನ ಭಾರವನ್ನು ಕೆಳಗಿಳಿಸುತ್ತೇನೆ. ಮೋಹದ ಮಾರ್ಗಕ್ಕೆ ಸಿಲುಕಿ ಮೋಸತನಕ್ಕೆ ಈಡಾಗಿ ಮತ್ತೊಂದು ಮದುವೆ ಮಾಡಿಕೊಂಡೆ ತಮ್ಮ, ಮತ್ತೊಂದು ಮದುವೆ ಮಾಡಿಕೊಂಡೆ. ಅಣ್ಣ ಕಾಮಕ್ಕೆ ಆತುರ ಪಟ್ಟು ಅಪಘಾತಕ್ಕೆ ಈಡಾದಿಯಲ್ಲೋ. ಹೆತ್ತ ಕರುಳಿಗಾಗಿ ಮರುಗುವ ಈ ಕುಮಾರನ ಸ್ಥಿತಿಯನ್ನು ನೋಡದೆ ಕಾರ್ ಮೋಡದ ಮನೆಯಲ್ಲಿ ಏರಿದೆಯಲ್ಲ, ನಾ ಏನು ಮಾಡಲಿ? ಸ್ವಾಮಿ, ಏಕೆ ಜ್ಞಾನವಂತ ನೀನಾದರೂ ಅಂಧಕಾರದ ಕುರುಬಿ ನೀನಾಗಿ ನನ್ನ ಕುಮಾರನನ್ನು ಮಲತಾಯಿ ಮಗನಾಗಿ ಮಾಡಿದೆಯಲ್ಲ, ಇದು ನನಗೆ ಸರಿಯೇ? ಹೇಳಣ್ಣ. ಇರಲಿ ಬಿಡು ಚಿಕ್ಕಪ್ಪ, ಪ್ರಾರಬ್ಧ ಕರ್ಮವೇ ನಮ್ಮ ಹೆಗಲಿನಲ್ಲಿ ಜಯಗಳಿಸಿ ನಗುತ್ತಿದೆ ಅಂದ ಮೇಲೆ ಅದನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯವಾಗಿದೆ. ಇಲ್ಲ, ಏನೋ ನನ್ನ ಹೆತ್ತ ತಾಯಿ ರೂಪದಲ್ಲಿ ಈ ತಾಯಿಯೇ ಬಂದಿರಬಹುದು. ಈ ನಮ್ಮ ಹಣೆ ಬರಕ್ಕೆ ಹೊಣೆ ಯಾರು ಚಿಕ್ಕಪ್ಪ? ಕುಮಾರ, ಸಣ್ಣವನಾದರೂ ನಿನ್ನಂತಹ ತಿಳುವಳಿಕೆ ನನಗಿಲ್ಲ ಕಂದ. ಇದೆಂತಹ ಮಾತು? ಈ ಮಾತು ನಿನ್ನ ತಂದೆ ಎದೆ ಹಿಡಿದು ಎಚ್ಚರಿಕೆಯ ಗಂಟೆ ಬಾರಿಸಲಿಲ್ಲವೇನೋ? ಹಾಗೆಲ್ಲ ಅನ್ಬೇಡಿ ಸ್ವಾಮಿ. ನೋಡಿ, ಮನುಷ್ಯ ತಪ್ಪು ಮಾಡೋದು ಸಹಜ. ಮಾವ ಹೇಗೋ ತಪ್ಪು ಮಾಡ್ತಾರೆ ನೋಡಿ. ನೀವೇ ಹೇಳಿದ್ರಲ್ಲವೇ, ತಪ್ಪು ಮಾಡುವುದು ಮನುಷ್ಯನ ಗುಣ, ತಿದ್ದಿಕೊಂಡು ನಡೆಯುವುದು ಅದು ಮನುಷ್ಯನ ಧರ್ಮ. ನೋಡಿ, ಅಕ್ಕ ಎಂಥವಳಿ ಆಗಿರ್ಲಿ, ಅವಳೇನೇ ಅನ್ನಲಿ, ಅವರ ಜೊತೆ ಅನುಸರಿಸಿಕೊಂಡು ಈ ಮನೆಯಲ್ಲಿ ನಾನು ಹೊಂದಿಕೊಂಡು ಹೋಗ್ತೀನಿ. ನೋಡಿ, ಮಾವನವರಿಗೆ ನೀವೇನು ಅನ್ಬೇಡಿ ಸ್ವಾಮಿ. ಕರೆದುಕೊಂಡು ಬಾರಪ್ಪ. ಎಲ್ಲಿದ್ದಾಳೆ ಅತ್ತಿಗೆ? ತಂದೆಯಾದವರು 4 ಮಂದಿ ಒಳಗಿರದೆ, ಒಂದೇ ಆದರೆ ಎಲ್ಲ ಜೀವ ಒಂದಾದೀತೆ. ಅಳಬೇಡ ಚಿಕ್ಕಪ್ಪ, ಅಳಬೇಡ. ಮಲತಾಯಿ ಮಮತೆಯಲ್ಲಿ ನಲಿದಾಡಿ ಒಲವಿನ ಕನ್ನನಾಗಿ ಸರ್ವ ಕಾರ್ಯಸು ಸರ್ವದ ಎಂಬಂತೆ ಎಲ್ಲ ಸರ್ವ ಕಾರ್ಯಗಳನ್ನು ಕಾರ್ಯಗತಗೊಳಿಸಿ ಈ ನಿಮ್ಮ ಮನೆಗೆ ಕೀರ್ತಿ ತರ್ತೀನಿ ಚಿಕ್ಕಪ್ಪ. ಚೆಟ್ಟನೆಂಬ ನಿಮ್ಮ ಬಲ ಭೀಮದ ಹೆಸರು ಕೊಡ್ತೀನಿ. ಅಳಬೇಡ ಚಿಕ್ಕಪ್ಪ. ಕಂದ, ನೀನೆಂಥ ಮಗನನ್ನು ಪಡೆಯುವ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲ ನಿಜ, ಆದ್ರೆ